ಈಗ ಗೊತ್ತಾ, ಅಥವಾ ನಾಳೆನೋ ಅಥವಾ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಇನ್ನ ದುಃಖ ಹಿಂಗೆ ಇರ್ಲಿ. ಯಾರಿಗಾರ ಇಷ್ಟ ಅದೇನ್ರಿ ಇನ್ನೊಂದ್ ಸ್ವಲ್ಪ ಪ್ರಾಬ್ಲಮ್ ಹಂಗೆ ಇಲ್ರಿ ಸಾಬ್ರೆ? ಯಾರಿಗೂ ಇಷ್ಟ ಅದ? ಇನ್ನೊಂದ್ ಸ್ವಲ್ಪ ಕಷ್ಟ ಹಂಗೆ ಇರ್ಲಿ ಅಂತ ಯಾರಿಗಾದ್ರೂ ಇಷ್ಟ ಅದನ? ಇನ್ನೊಂದ್ ಸ್ವಲ್ಪ ಫೈನಾನ್ಸಿಯಲಿ ಪ್ರಾಬ್ಲಮ್ ಹಂಗೆ ಇರ್ಲಿ ಅಂತ ಯಾರಿಗ ಇಷ್ಟ? ಯಾರಿಗೂ ಇಷ್ಟ ಇಲ್ಲ. ಪ್ರತಿಯೊಬ್ರು ದುಃಖಗಳಿಂದ ದೂರ ಆಗಲೇಬೇಕಂತ ಬಯಸ್ತಾರೆ. ಗಟ್ಟಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದುಃಖವು ಅದು ನಿಮ್ಮಿಂದ ರೆಡಿ ಆಗದಲ್ಲ, ಅದು ದುಃಖ ಪ್ರಾರಂಭದಲ್ಲಿ ಬಂದಿದಲ್ಲ, ದುಃಖ ಮಧ್ಯದಲ್ಲಿ ಸಿಕ್ಬಿದ್ದಿದೆ. ಕೇಳಿ, ಸ್ಟಾರ್ಟಿಂಗು ಆದಾಮನಿಗೆ ಹವ್ವಾಗ ದುಃಖ ಇರ್ಲಿಲ್ಲ, ಕಟ್ಕಟೆ ಏನೇ ಇರ್ಲಿಲ್ಲ, ಬಹಳ ಎಂಜಾಯ್ ಇತ್ತು. ಆದರೆ ಅವರು ಸ್ವಂತ ಕೈಯಿಂದಲೇ ಅದನ್ನ ಹಾಳು ಮಾಡಿಕೊಂಡ್ರು. ಪ್ರಿಯರೇ, ಅದೇ ಪ್ರಕಾರವಾಗಿ ಇವತ್ತಿನ ವಾಕ್ಯ ಏನ್ ಹೇಳುತ್ತದೆ ಗೊತ್ತಾ? ನೀನು ದುಃಖಿಸುವ ದಿನಗಳು ಈ ಹೊತ್ತೇ ಕೊನೆಯಾಗುವು. ಹಲ್ಲೆಲೂಯಾ. ಈ ತಿಂಗಳು ಹೊಸದಾಗಿರೋದ್ರಿಂದ ನಿಮ್ಮನ್ನ ಆಶೀರ್ವಾದ ನಿಮ್ಮನೆ ಹೊಸದಾಗಿ ಬರ್ಲಿಕ್ಕೆ ಹೋಗ್ತಾ ಇದೆ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ನೀವು ಆಮೆನ್ ಗಟ್ಟಿಯಾಗಿದ್ರೆ ಆನಂದ ಗಟ್ಟಿಯಾಗಿ ಬರಬಹುದು.